ನಮಸ್ಕಾರ ಫ್ರೆಂಡ್ಸ್, ರುಚಿ ಮತ್ತು ಭಕ್ತಿಯ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆರೋಗ್ಯಕರವಾದಂಥ ಎಣ್ಣೆ ಸಜ್ಕದ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನೋಡ್ರಿ, ಇಲ್ಲಿ ನಾನು ಸಜ್ಕದ ಹೋಳಿಗೆ ಮಾಡೋದಕ್ಕೆ ಬೇಕಾದಂಥ ಐಟಮ್ಸನ್ನು ತೋರಿಸ್ತಾ ಇದ್ದೀನಿ ಒಂದೊಂದಾಗಿ. 1 ಬೌಲ್ ರವೆ, ಇಲ್ಲಿ 1 ಬೌಲ್ ಬೆಲ್ಲ, ಜೊತೆಗೆ ಇಲ್ಲಿ 2 ಏಲಕ್ಕಿ ಮತ್ತು 1 ಲವಂಗ ತೊಗೊಂಡಿನಿ. ಜೊತೆಗೆ 1 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಬರಂಗಾರ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಒಂದು ಸಣ್ಣ ಚರಿಗೆಲೆ 2 ಚರಿಗೆ ನೀರನ್ನು ಹಾಕೋತಾ ಇದ್ದೀನಿ ರೀ. 1-2 ಸೆಕೆಂಡ್ ನೀರು ಬಿಸಿ ಆಗೋ ಮಟ್ಟ ಮುಚ್ಚಿ ತೆಗಿತಾ ಇದ್ದೀನಿ ನೋಡ್ರಿ ಇಲ್ಲಿ. ಈಗ ಇದಕ್ಕೆ 1 ಬೌಲ್ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ರೀ. ಹಾಗೆ ಇಲ್ಲಿ ನೀರು ಬಿಸಿ ಇರೋದ್ರಿಂದ ಬೆಲ್ಲವನ್ನು ನೋಡ್ಕೊಂಡು ಹುಷಾರಾಗಿ ಹಾಕ್ರಿ, ಯಾಕಂದ್ರೆ ಕೈಗೆ ನೀರು ಸಿಡಿತೈತಿ. ಇಲ್ಲಾಂದ್ರೆ ನೀವೇನು ಮಾಡಿರಿ, ನೀರು ಕಾಯೋಕ್ಕಿತ್ರ ಮೊದಲು ಹಂಗೆ ತಣ್ಣೀರೊಳಗೆ ನೀವು ಬೆಲ್ಲವನ್ನು ಹಾಕಿ ಕೂಡ ಮಾಡ್ಕೋಬೋದು. ತುಂಬ ಅರ್ಜೆಂಟ್ ಇದ್ರೆ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಹಾಕಿದರೆ ಬೇಗ ಆಗುತ್ತೆ ಅಷ್ಟೇ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗೈತ್ರಿ, ಇದು ಕುದಿಯಾಕತ್ತೈತಿ. ಇದನ್ನು ನಾವೀಗ ಒಂದು ಸಾನಿಗೆ ತೊಗೊಂಡು ಸೋಸ್ಕೊಳ್ಳೋಣ ಅಂತ, ಕಡ್ಡಿ ಕಸರ ಇರ್ತೈತಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೇನೆ ರೀ, ಸ್ವಲ್ಪ ರುಚಿ ಬರಲಿ ಅಂಥೇಳಿ. ಭಾಳ ಹಾಕಬೇಡ್ರಿ, ಉಪ್ಪು ಸ್ವಲ್ಪ ಹಾಕ್ರಿ, ಯಾಕಂದ್ರೆ ಬೆಲ್ಲದೊಳಗೆ ಉಪ್ಪಿನ ಅಂಶ ಇರ್ತೈತಿ. ಜೊತೆಗೆ ಇಲ್ಲಿ 2 ಏಲಕ್ಕಿ ಮತ್ತು 1 ಲವಂಗವನ್ನು ಹಾಕ್ತಾ ಇದ್ದೀನಿ. ಲವಂಗ ಹಾಗೆ ಹಾಕ್ತೇನೆ ರೀ, ಏಲಕ್ಕಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ನೀವು ಇದಕ್ಕೆ ಬೇಕಂದ್ರೆ ಒಣ ಶುಂಠಿ ಕೂಡ ಹಾಕ್ಬೋದು ರೀ. ಹಾಗೆ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಐತ್ರಿ, ರವೆ ಹಾಕಿದ ತಕ್ಷಣ ಗಂಟಕತಿ ಅನ್ನೋರು ಇದ್ರಪ್ಪ ಅಂದ್ರೆ ಈ ಒಂದು ಟಿಪ್ಸನ್ನು ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನಾನು 2 ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ. ಯಾಕಂದ್ರೆ ಇಲ್ಲಿ 2 ಸ್ಪೂನ್ ಎಣ್ಣೆ ಅಥವಾ 1 ಸ್ಪೂನ್ ತುಪ್ಪ ಹಾಕೋದ್ರಿಂದ ರವೆ ಗಂಟಾಗೋದು ಕಡಿಮೆ ಆಕತ್ರಿ. ಈಗ ಇಲ್ಲಿ ನಾನು 1 ಬೌಲ್ ರವೆ ತೊಗೊಂಡಿ ನೋಡ್ರಿ. ಈಗ ಎಣ್ಣೆ ಹಾಕೊಂಡಿನ ಅಗಳನ್ನ ಒಂದಿಟ್ಟು ಪಾಕ್ನಾಗ ಗಂಟಾಗಬಾರ್ದು ಅಂಥೇಳಿ ಈಗ ಇದನ್ನು ಸ್ವಲ್ಪ ಹಾಕಿ ಸಣ್ಣಗೆ ಹಾಕಿ ತಿರುಗಾಡ್ತಾ ಇದ್ದೀನಿ. ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನು ಪ್ರತಿ ಸೆಕೆಂಡ್ಗೂ ಇದನ್ನು ಈ ರೀತಿ ಚೆನ್ನಾಗಿ ತಿರುಗಾಡಬೇಕು, ಅಂದ್ರೆ ರವೆ ಒಟ್ಟ ಗಂಟಾಗೋದಿಲ್ಲ, ಇಲ್ಲಕಂದ್ರೆ ತಳ ಹಿಡಿತೈತಿ. ಈ ಒಂದು ಸಜ್ಕದ ಹೋಳಿಗೆಗೆ ಬೆಲ್ಲ ಜಾಸ್ತಿ ಇದ್ರೇನ ಹೋಳಿಗೆ ರುಚಿ ಆಕ್ಕವ್ರಿ, ಅಗದಿ ಖಜೂರಿ ತಿನ್ನಂಗೆ ಆಗ್ತಾವೆ. ಇಲ್ಲಪ್ಪ ಮನೆಯಲ್ಲಿ ಶುಗರ್ ಇದ್ದವ್ರು ಅದಾರಪ್ಪ ಅಂದ್ರೆ ನೋಡ್ಕೊಂಡು ಬೆಲ್ಲವನ್ನು ಕಡಿಮೆ ಹಾಕೋರಿ, ಯಾಕಂದರೆ ಇಲ್ಲಿ ರುಚಿಗಿಂತ ಆರೋಗ್ಯನೇ ಮುಖ್ಯ ಆಗುತ್ತೆ. ನೋಡಿ, ಈಗ 1-2 ಸೆಕೆಂಡ್ ಇದು ಮುಚ್ಚಿಟ್ಟಿದ್ದೆ ನಾನು, ನೋಡ್ರಿ ಇಲ್ಲಿ ಒಟ್ಟ ಗಂಟಾಗಿಲ್ಲ. ನೋಡಿರಿ, ಎಷ್ಟು ಮಟ್ಟ ಬಿಟ್ಟರು ತಳ ಹಿಡ್ದಿಲ್ಲ, ಹೆಂಗೆ ರವೆ ಇದೆ ಹಾಗೆ ಇದೆ ನೋಡಿ. ಈ ರೀತಿ ರಟಪಟ ಅಂತ ಕುದಿಯಾಕತ್ತೈತ್ರಿ. ಈಗ ನಾ ಇದನ್ನೇನು ಮಾಡ್ತೀನಿ, ಒಂದು 5 ನಿಮಿಷ ಸಣ್ಣಂಗೆ ಗ್ಯಾಸ್ ಸಣ್ಣ ಇಟ್ಟು ಮುಚ್ಚಿಬಿಡ್ತೀನಿ ರೀ, ಮುಗೋಯ್ತೈತಿ. ನೋಡಿ, ಇವಾಗ ಇದೆಲ್ಲ ಚಲೋ ತಂಗೆ ಕುದ್ದತ್ರಿ. ಈಗ ನೋಡಿ, ಈ ರೀತಿ ಗಟ್ಟಿಯಂಗೆ ಕುದಿಬೇಕ್ರಿ. ಗಟ್ಟಿ ಆಗೋ ಮಟ್ಟ ಇದನ್ನು ಸಣ್ಣಂಗೆ ಉರಿ ಇಟ್ಟ ಕುದಿಸ್ಬೇಕು. ನೋಡಿ, ಇವಾಗ ನಾನು ಹೋಳಿಗೆ ಬೇಕಂತ ಕಣಕವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಅದೇ ಬೌಲಲ್ಲಿ 1 ಬೌಲ್ ಹಿಟ್ಟನ್ನು ತೊಗೊಂಡು ಸಾನಿಸ್ಕೋತೀನಿ ರೀ. ಅದೇ ಬೌಲಲ್ಲಿ ಅಂತ ಏನು ಬೇಕಾಗಿಲ್ಲ, ನೀವು ಹೆಚ್ಚು ಕಡಿಮೆ ಕೂಡ ಹಿಟ್ಟು ತೊಗೊಂಡು ಸಾನಿಸ್ಕೋಬೋದು. ಈಗ ಇದಕ್ಕೆ ನಾನು ಒಂದಷ್ಟು ಉಪ್ಪನ್ನು ಹಾಕೋತೀನಿ ರೀ, 1 ಚಿಟಿಕೆ ಉಪ್ಪನ್ನು ಹಾಕೋತೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಆಗಳೇ ಸಜ್ಕದೊಳಗೂ ಸ್ವಲ್ಪ ಹಾಕಿರ್ತೈತಿ. ಅಷ್ಟು ಹಾಕಿವಿ ಅನ್ನೋಂಗೆ ಸ್ವಲ್ಪ ನೋಡ್ಕೊಂಡು ಒಂಚೂರು ಹಾಕ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ರೀ, ಒಮ್ಮೆ ಹಾಕಬೇಡ್ರಿ, ಸ್ವಲ್ಪ ಹಾಕಿ ನಾದ್ಕೋರಿ. ಸೇಮ್ ಮೆಥಡ್ ರೀ, ಹೋಳಿಗೆಗೆ ನಾವು ಹೇಗೆ ಕನಕ ಮಾಡ್ತೀವಿ ಅದೇ ರೀತಿ. ಅಲ್ಲಿ ಹೋಳಿಗೆಗೆ ಸ್ವಲ್ಪ ಮೃದು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಷ್ಟೇ. ಈಗ ಇದು ಕನಕ ಒಂದು 5 ನಿಮಿಷ ನೆನೆ ಕೊಡ್ದ ನಾವೇನು ಮಾಡೋಣ್ರಿ, ಇದನ್ನು ಸುಡ್ತಾ ಇರುವಂಥ ಸಜ್ಕವನ್ನು ತೆಗೆದ ಒಂದು ಪ್ಲೇಟಿಗೆ ತಗೊಳ್ಳೋಣ ಅಂತ. ನೋಡಿ, ಇವಾಗ ಇದೆಲ್ಲ ಆರೈತ್ರಿ. ಈಗ ಇದಕ್ಕೆ ನಾನೀಗ ಸ್ವಲ್ಪ ಕೈ ನೀರು ಹಚ್ಕೊಂಡು ಇದನ್ನು ಮೆಚ್ಕೋತೀನಂತ, ಅಂದರೆ ಇನ್ನೂ ಒಂಚೂರು ಬಿಸಿ ಇರೋದ್ರಿಂದ ನಾನು ಸ್ವಲ್ಪ ಕೈ ನೀರು ಹಚ್ಕೋತಾ ಇದ್ದೀನಿ. ಜೊತೆಗೆ ಇದು ಸಜ್ಜು ಕೊಂಚಿಟ್ಟು ಗಟ್ಟಿ ಇತ್ತಪ್ಪ ಅಂದ್ರೆ ಈ ರೀತಿ ಸ್ವಲ್ಪ ನೀರು ಹಚ್ಕೊಂಡು ಮೆಚ್ಕೊಂಡಿವಿ ಅಂದ್ರೆ ಇದು ಸ್ವಲ್ಪ ಸ್ಮೂತಾಗಿ ಮೆತ್ತಗಾಕತ್ರಿ. ನೋಡಿ, ಈಗ ಫೈನಲಾಗಿ ಎಲ್ಲ ನೀರು ಹಚ್ಚಿ ಮೆಜ್ಕೊಂಡಿನಿ. ನೋಡ್ರಿ, ಈ ರೀತಿ ಸ್ಮೂತ್ ಆಗಬೇಕು. ನೋಡ್ರಿ, ಈ ರೀತಿ ಮೆತ್ತಗಾತಪ್ಪ ಅಂದ್ರೆ ತುಂಬೋದಕ್ಕೆ ಗಾವ್ ಆಕತಿ. ನೋಡಿ, ಈಗ ನಾನು ಈ ಸೈಜಲ್ಲಿ ಸಜ್ಕದ ಉಂಡೆಯನ್ನು ಮಾಡಿ ಇಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊರಿ. ನಾನಿಲ್ಲಿ ಒಂದು ಸ್ವಲ್ಪ ಹೋಳಿಗೆಯನ್ನು ದೊಡ್ಡ ಹೋಳಿಗೆ ಮಾಡ್ತೀನಿ ರೀ, ಅದಕ್ಕೋಸ್ಕರ ಈ ಸೈಜ್ ಮಾಡಿ ಇಟ್ಕೊಂಡಿನಿ. ನೋಡ್ರಿ, ಇಲ್ಲಿ ಅಷ್ಟು ಉಂಡೆಗಳನ್ನು ಮಾಡಿ ಇಟ್ಕೊಂಡಿನಿ. ಹಾಗೆ ಈ ಹೋಳಿಗೆ ವಿಶೇಷತೆಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ನೋಡ್ರಿ. ಇವಾಗ ನೋಡಿ, ನಾನು ಆಗಳ ಹಿಟ್ಟು ನಾದಿಟ್ಟಿದ್ನಲ್ರಿ, ನೆನೆದೈತೆ ನೋಡ್ರಿ ಸಾಫ್ಟ್ ಆಗೈತಿ. ಇಲ್ಲಿ ಸ್ವಲ್ಪ ನಾನು ಮೇಲೆ ಹಚ್ಚೋದಕ್ಕೆ ಒಣ ಹಿಟ್ಟು ತೊಗೊಂಡೇನಿ ರೀ. ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಒಂದು ಕನಕದ ಉಳ್ಳಿಯನ್ನು ಹರ್ಕೋತಾ ಇದ್ದೀನಿ.
ನಮಗೆ ಹೋಳಿಗೆ ಯಾವ ಸೈಜ್ ನೋಡ್ಕೊಂಡು ಕನಕವನ್ನು ತೊಗೋಬೇಕಾಗ್ತದೆ ರೀ. ನಾನು ಸ್ವಲ್ಪ ದೊಡ್ಡ ಹೋಳಿಗೆ ಮಾಡೋದ್ರಿಂದ ದೊಡ್ಡ ಸೈಜ್ ತೊಗೊಂಡಿನಿ. ಈಗ ಇದನ್ನು ಸ್ವಲ್ಪ ಬೆಲ್ಲುಣಿಗೆಲ್ಲ ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಗಲ ಆಗೋ ಮಟ್ಟ ಲಟ್ಟಿಸ್ಕೊಂಡು ಮೇಲೆ ತೆಳಗೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ ರೀತಿ ಇದನ್ನ ಸೈಡ್ ಇರುವಂಥ ಎಲ್ಲ ಗುಂಡಕ ಹಂಚಿಯನ್ನು ಹೆಬ್ಬಟ್ಲೆ ಮೇಲ್ ಮಾಡ್ಬೇಕಾರೆ ಕನಕದ ಹಂಚನ್ನು ಇದನ್ನು ಮೇಲ್ ಪ್ರೆಶ್ ಮಾಡ್ತಾ ಅದನ್ನು ಕನಕವನ್ನು ಮೇಲ್ ಮಾಡ್ತಾ ಹೋಗಬೇಕು. ನಿಧಾನವಾಗಿ ಬಟ್ಟಲ ಆಕಾರವಾಗಿ ಬರ್ತೈತಿ. ನೋಡಿ ತುಂಬಾ ಈಸಿ ಐತಿದು. ನೋಡಿ ನಾನು ನಿಮಗೆ ಇಲ್ಲಿ 2 ಮೆಥಡಲ್ಲಿ ತೋರಿಸ್ತೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡಲ್ಲಿ ತುಂಬ್ಕೋರಿ. ಈ ಸಜ್ಕದ ಹೋಳಿಗೆ ಮಾಡ್ಬೇಕಾರೆ ಕನಕ ಮತ್ತು ಸಜ್ಕ ಎರಡೂ ಒಂದೇ ರೀತಿ ಹದವಾಗಿರ್ಬೇಕ್ರಿ. ನೋಡಿ ಇದನ್ನು ಒಂಚೂರು ಈ ರೀತಿ ಪ್ರೆಶ್ ಮಾಡ್ತೇನೆ ರೀ. ಪ್ರೆಶ್ ಮಾಡಿಬಿಟ್ಟು ಮೇಲೆ ತೆಳಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾ ಇಲ್ಲಿ ಎಣ್ಣೆ ಹೆಚ್ಚು ಮಾಡ್ತಾ ಇದ್ದೇನೆ ರೀ ಸಜ್ಕದ ಹೋಳಿಗೆನ. ಕೆಲವೊಬ್ರು ಒಣ ಹಿಟ್ಟು ಹೆಚ್ಚು ಮಾಡ್ತಾರೆ ರೀ ಹೋಳಿಗೆ. ಆದರೆ ನಾವು ಇಲ್ಲಿ ಎಣ್ಣೆ ಹೆಚ್ಚು ಹೋಳಿಗೆ ಮಾಡೋದ್ರಿಂದ ತುಂಬಾ ಸಾಫ್ಟ್ ಆಕಾವ್ರಿ. ಎಂಥ ವಯಸ್ಸಾದವ್ರು ಕೂಡ ತಿನ್ಬೋದು ನೋಡ್ರಿ, ಅಷ್ಟು ಸಾಫ್ಟ್ ಆಕಾವು. ನೋಡಿ ಸ್ಟಾರ್ಟಿಂಗಲ್ಲಿ ಕಲಿಯೋರು ನಿಧಾನವಾಗಿ ಉದ್ಕೋರಿ. ಒಂದಿಟ್ಟು ಬರೀ ದಂಡಿ ಅಷ್ಟೇ ಉದ್ರಿ, ನಡು ಉದ್ದಾಕ್ ಹೋಗ್ಬೇಡ್ರಿ. ನಡು ದಿಪ್ಪಿದ್ರಿ ನಡಿತೈತಿ. ಬರೀ ದಂಡಿ ಅಷ್ಟೇ ಉದ್ಕೋರಿ. ನೋಡ್ರಿಲೆ ನಾ ಎಷ್ಟು ದೊಡ್ಡದು ಮಾಡ್ಕೊಂಡೀನಿ. ನೀವು ಬೇಕಿದ್ರೆ ಇದಕ್ಕೆ ಸಣ್ಣದು ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಹಂಚು ಕಾದತ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗೊಸ್ತಾ ಇದ್ದೀನಿ. ಈಗ ಮಾಡಿರೋ ಹೋಳಿಗೆಯನ್ನು ಇದನ್ನು ತಗಡ್ದರ್ಟ್ಲೇನೆ ಹಾಕ್ತಾ ಇದ್ದೀನಿ. ನೋಡಿ ನೀವು ಕೈಲೇ ಹಾಕಕ್ಕೆ ಬರೋದಿಲ್ಲ ಅಂದ್ರೂ ಕೂಡ ಈ ರೀತಿ ತಗಡ್ಲೇರ ಹಾಕಿ. ಏನು ಮುಟ್ಟೋ ಹಾಗೆ ಇಲ್ಲ. ತಗಡ್ಲೆ ನೀವು ಅಲ್ಲಿ ಹಂಚನೆ ಹಾಕಿದ್ರಪ್ಪ ಅಂದ್ರೆ ಹೋಳಿಗೆ ತಾನಾಗೆ ಕಡೆಯಾಕೆ ಬರ್ತೈತಿ. ನೋಡ್ರಿ ಒಂದು ಸೈಡ್ ಬೆಂದೈತ್ರಿ ಇದೀಗ. ಒಮ್ಮೆ ಡೈರೆಕ್ಟಾಗಿ ನಡು ಹಾಕಿ ಹೊಳಸ್ಬೇಡ್ರಿ. ಮೊದಲ ದಂಡಿ ಎಲ್ಲ ಹಗರ್ಕ ಬಿಡಿಸ್ಕೊಂಡು ಆಮೇಲೆ ತಿರಿ ಹಾಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮೇಲೆ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಮೇಲೆ ತೆಳಗೆ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತಂಗ ಕಣ್ಣು ಆಗೋಂಗೆ ಬೇಯಿಸ್ಕೋರಿ. ಹೋಳಿಗೆ ಅಂತೂ ಮಸ್ತ್ ಅಕ್ಕಾವು. ಬಾಯಾಗಂತೂ ರುಚಿ ಖಜೂರಿ ತಿನ್ನಂಗೆ ಇರ್ತೈತಿ. ನೋಡಿ ಈಗ 2 ಸೈಡ್ ಬೇಯಿಸ್ಕೊಂಡು ನಾನೀಗ ಪೋಲ್ ಮಾಡಿ ಒಂದು ಪ್ಲೇಟಿಗೆ ತೊಗೊಂಡು ನೋಡ್ರಿಲ್ಲೇ ಎಷ್ಟು ಮಸ್ತಾಗಿ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ನಾ ಬಾಯಾಗ ನೀರು ಬರ್ತೈತೆ ನೋಡ್ರಿ, ಅಷ್ಟು ಮಸ್ತಾಗೈತೆ ಹೋಳಿಗೆ. ಈ ಹೂರ್ಣವನ್ನು ತುಂಬೋದು 2ನೇ ಸ್ಟೆಪ್ ಹೇಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಪುರಿ ಆಕಾರದಷ್ಟು ಲಟ್ಟಿಸ್ಕೋರಿ. ಲಟ್ಟಿಸ್ಕೊಂಡು ಈಗ ನಾನು ಹೂರ್ಣದ ಉಂಡೆಯನ್ನು ಸ್ವಲ್ಪ ವಡಿ ಆಕಾರದವಾಗಿ ಕೈಯಾಗ ತಟ್ಟಿ ಅದನ್ನು ವಡಿಗತೆ ಸ್ವಲ್ಪ ಅಗಲ ಮಾಡ್ಕೋರಿ ಹೂರ್ಣದ ಉಂಡೆಯನ್ನು. ನೋಡಿ ಈ ರೀತಿ ಅದನ್ನು ಸೆಂಟ್ರಲ್ಲಿ ಇಟ್ಬಿಡಿ. ಈಗ ಸ್ವಲ್ಪ ಬೆರಳಿಗೆ ಎಣ್ಣೆಯನ್ನು ಹಚ್ಕೊಂಡು ಸುತ್ತಲಿರುವಂಥ ಕನಕದ ಹಂಚನ ನಿಧಾನವಾಗಿ ಈ ರೀತಿ ಕವರ್ ಮಾಡ್ಬೇಕ್ರಿ. ನೋಡಿ ಆದಷ್ಟು ಬಳ್ಳಿಗೆ ಎಣ್ಣೆ ಹಚ್ಕೋರಿ. ಬಳ್ಳಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕನಕ ಹಿಗ್ತೈತಿ. ನೋಡಿ ಈ ರೀತಿ ಜಗ್ಗಿ ಅದನ್ನು ಪೋಲ್ ಮಾಡಿ ಕವರ್ ಮಾಡ್ಕೋಬೇಕು. ಹಾಗೂ ನಿಮಗೆ ಕನಕದ ಹಂಚು ಒಂದು ಸ್ವಲ್ಪ ಕಡಿಮೆ ಅನಿಸ್ತಪ್ಪ ಅಂದ್ರೆ ಈ ರೀತಿ ನೀವು ತುದಿ ತೆಗೆದ ಇನ್ನೊಂಚೂರು ಕನಕವನ್ನು ಹಚ್ಕೋಬಹುದು. ಈಗ ಇದಕ್ಕೆ ನಾನು ಮೇಲೆ ತೆಳಗೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ನೋಡಿ ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೋಬೇಕು. ನೋಡ್ರಿ ಸೇಮ್ ಮೆಥಡ್ ರೀ. ಆಗಳ ಹೆಂಗೆ ತೋರಿಸಿನ್ರಿ ಅದೇ ಸೇಮ್ ದಂಡಿ ಅಷ್ಟ ತೀಡ್ತಾ ಹೋಗ್ಬೇಕು. ಈಗ ಇದನ್ನ ಕಾದಿರೋ ಹಂಚಿಗೆ ಹಾಕಿ ಬೇಯಿಸ್ಕೋತೀನಂತ. ನೋಡಿ ನಾನು ಕೈಲೇನೆ ಹಾಕ್ತಾ ಇದ್ದೀನಿ. ಅಷ್ಟು ಈಸಿಯಾಗಿ ಬರ್ತೈತ್ರಿ. ಯಾಕಂದ್ರೆ ಕನಕ ಮತ್ತು ಹೂರ್ಣ ಒಂದೇ ರೀತಿ ಹದ ಇತ್ತಪ್ಪ ಅಂದ್ರೆ ಕೈಲೇ ಕೂಡ ಹಾಕ್ಬೋದು. ನೋಡಿ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ ಹೋಳಿಗೆ. ಎಂಥ ಕಲಿಯೋರು ಕೂಡ ಹೋಳಿಗೆ ಮಾಡ್ಬೋದ್ರಿ, ಅಷ್ಟು ಮಸ್ತ್ ಆಕವ್ರಿ ಸಜ್ಕದ ಹೋಳಿಗೆ. ನೋಡಿ ಇದೇ ರೀತಿ ನಾನು ಅಷ್ಟು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾ ತಗೊಂಡಂತ ಒಂದು ಬೌಲ್ ರೌದಾಗ 16 ಹೋಳಿಗೆ ಆಗ್ಯಾವ ನೋಡ್ರಿ. ಇಲ್ಲಿ ದೊಡ್ಡ 16 ಹೋಳಿಗೆ ಆಗ್ಯಾವು. ತುಂಬಾನೇ ಸಾಫ್ಟ್ ಆಗ್ಯಾವ್ರಿ. ಹಿಡಿದ್ರೆ ಕೈಯಾಗ ಹಂಗ ಮೆತ್ತಗ ಹೂವಿನ ಗತೆ ಅದಾವು ನೋಡ್ರಿ. ನಾ ಇನ್ನು ಅಷ್ಟು ಹೋಳಿಗೆನ ಒಂದು ರೊಟ್ಟಿ ತಟ್ಟಿ ಒಳಗ ಅರ್ಬಿ ಹಾಕಿಟ್ಕೊಂಡೇನಿ ದುರುಡಿ ಒಳಗ. ಈ ರೀತಿ ಒಂದು ಅರ್ಬಿ ಹಾಕಿ ಹೋಳಿಗೆ ಇಡೋದ್ರಿಂದ ಹೋಳಿಗೆ ಒಟ್ಟ ನೀರು ಬಿಡಂಗಿಲ್ರಿ. ನೋಡಿ ಇಲ್ಲೇ ಪ್ಲೇಟಿಗೆ ತಕ್ಕೊಂಡಿ ನೋಡ್ರಿ ಹೋಳಿಗೆನ. ವಾವ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಸಜ್ಕದ ಎಣ್ಣೆ ಸಜ್ಕದ ಹೋಳಿಗೆ ತುಂಬಾ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಯಾವ ನೋಡ್ರಿ. ಕೈಯಾಗ ಹಿಡಿದ್ರಂತೂ ಹಂಗ ಹೂವಿನ ಗತೆ ಐತಿ ನೋಡ್ರಿ. ಎಷ್ಟು ಮೆತ್ತಗದಾವು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹಂಗ ಕೈಯಾಗ ಹಿಡಿದ್ರಿ ನೋಡ್ರಿ ಎಷ್ಟು ಚಂದ ಫೋಲ್ಡ್ ಆಕಾವು. ನೋಡಿಲಿ ಸ್ಮೂತ್ ಅದಾವ ಕೈಯಾಗ. ನೋಡ್ರಿ ಎಷ್ಟು ಮಸ್ತ್ ಅದಾವ ಹೋಳಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕದ ಆರೋಗ್ಯಕರವಾದಂತ ಎಣ್ಣೆ ಸಜ್ಕದ ಹೋಳಿಗೆ ಹೇಗ್ ಮಾಡೋದು ಅಂತ. ಯಾವಾಗ ಬೇಕಾದ್ರೂ ನೀವು ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಬೋದು. ಪರ್ಫೆಕ್ಟ್ ಮೆಥಡ್ ಅನ್ನ ಹೇಳ್ಕೊಟ್ಟಿನಿ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊಂಡಿನಿ. ಟ್ರೈ ಮಾಡಿ ಈಗ ಒಂದು ಹೋಳಿಗೆ ಹೇಗಾಯ್ತು ಅಂತ ನನಗೆ ತಪ್ಪಲಾರ್ದ ಕಮೆಂಟ್ ಮಾಡಿ ತಿಳಿಸ್ರಿ. ಜೊತೆಗೆ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ರೀ.
ಯಾಕಂದ್ರೆ ಇದೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದದಿಂದ ಇವತ್ತು ನನ್ನ ಆದಿತ್ಯ ಬ್ಲಾಗರ್ ಚಾನಲ್ 200 ಸಬ್ಸ್ಕ್ರೈಬರ್ ಮೈಲುಗಲ್ಲನ್ನ ದಾಟೈತಿ. ಇದೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಅನ್ಕೊಂಡಿನಿ. ಈ ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ಹೀಗೆ ಇರುತ್ತೆ ಅನ್ಕೊಂಡಿನಿ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.